ಎಳೆದಿದ್ದಾರೆ. ಏನ್ ಚಿಕ್ಕ ಚಿಕ್ಕದಕ್ಕೂ ಇಷ್ಟೊಂದು ಜನ ನಗ್ತವ್ರೆ, ಇದನ್ನೇ ಏನಪ್ಪಾ ದೊಡ್ಡ ಕಾಮಿಡಿ ತರ ಹೇಳ್ತಾವ್ರಲ್ಲ ಅಂತ ಕೂಡ ಅನ್ಸುತ್ತೆ. ಫಸ್ಟ್ ಹಾಫ್ ತರನೇ ಸೆಕೆಂಡ್ ಹಾಫ್ ಕೂಡ ಇದ್ರೆ ಡಬ್ಬಾ ಮೂವಿ ಇದು ಅಂತ ಹೇಳ್ತೀನಿ. ಸೂ ಫ್ರಮ್ ಸೋ ಕನ್ನಡ ಮೂವಿ ನೋಡ್ಕೊಂಡ್ ಬಂದೆ. ಈ ರಿವ್ಯೂ ನೋಡಿದ್ಮೇಲೆ ಎಷ್ಟೋ ಜನ ನನ್ನ ಬೈಕೋಬಹುದು, ಕೆಟ್ಟದಾಗ ಕಮೆಂಟ್ ಹಾಕ್ಬೋದು, ಏನಪ್ಪಾ ಈ ತರ ಎಲ್ಲ ಮಾತಾಡ್ತಾ ಇದೆಯಾ, ಚೆನ್ನಾಗಿ ಓಡ್ತಿರೋ ಕನ್ನಡ ಮೂವಿ ಈ ತರ ಮಾತಾಡ್ತಾರ ಅಂತ ಅನ್ಕೋಬಹುದು. ಅಂದ್ರೂ ಪರವಾಗಿಲ್ಲ, ನಾನು ಕರೆಕ್ಟ್ ಆಗಿ ನನ್ಗೆ ಅನ್ಸಿದ್ನ ರಿವ್ಯೂ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಈ ಮೂವಿ ತುಂಬಾ ಲ್ಯಾಗಿ ಆಗಿದೆ, ಕತೆನ ತುಂಬಾ ಎಳೆದಿದ್ದಾರೆ ಅಂತ ಅನ್ನಿಸ್ತು. ನಗ್ಬೇಕು ಅಂತ ಅನ್ಸದೇ ಇಲ್ಲ ಎಷ್ಟೊಂದ್ ಕಡೆ, ಅಂದ್ರೂ ನಗ್ತಾ ಇದಾರೆ ಜನರು. ಅಕ್ಕಪಕ್ಕ ಯಾರೋ ನಗ್ತಾ ಇದಾರೆ ಅಂತ ನಾನು ನಗ್ಬೇಕು, ಆ ಕಡೆಗೋಸ್ಕರ ನಗ್ತಾ ಇದ್ದೀನಿ ಅಂತ ಕೂಡ ನನಗೆ ಭಾಸವಾಯ್ತು. ಹಾಗೂ ನನ್ನ ಫ್ರೆಂಡ್ ಬುಕ್ ಮಾಡ್ದ, ಅವರೆಲ್ಲ ಮೂವಿ ನೋಡ್ತಾರೆ, ಎಲ್ಲ ಸ್ಟೇಟಸ್ ಹಾಕ್ತಾರೆ ಅಂತ ನಾನು ಹೋಗಿ ಥಿಯೇಟರ್ಗೆ ಹೋಗಿ ಮೂವಿ ನೋಡಿದೆ. ಕರ್ನಾಟಕದಲ್ಲಿ ನಮ್ಮ ಇಂಡಿಯನ್ ಇಂಡಸ್ಟ್ರಿಲಿ ಈ ತರ ಮೂವಿ ಬಂದೇ ಇಲ್ಲ ಅಂತೇನಿಲ್ಲ, ಆದ್ರೆ ನಮ್ಮ ಕನ್ನಡದಲ್ಲಿ ಆಗ್ಬಿಟ್ಟಿದೆ. ಸ್ಯಾಂಡಲ್ವುಡ್ ಅಲ್ಲಿ ಬರೀ ಹೀರೋ ಸುತ್ತಮುತ್ತಲೇ ಸ್ಟೋರಿ ಓಡ್ತಾ ಇರುತ್ತೆ. ಒಬ್ಬ ಹೀರೋ ಏನಿಲ್ಲ ಅಂದ್ರೂ 100-200 ಜನಕ್ಕೆ ಹೊಡಿತಾನೆ. ಆ ತರ ಮೂವಿ ಇದಾಗಿಲ್ಲ, ಸಿಂಪಲ್ ಆಗಿರೋ ಸ್ಟೋರಿನ ಇಟ್ಕೊಂಡಿದ್ದಾರೆ. ನೀವು ಕೇಳ್ಬೋದು ಕೇರಳ ಸ್ಟೈಲು, ಮಲಯಾಳಂ ಸ್ಟೈಲ್ ಏನು, ಮಲ್ಲು ಸ್ಟೈಲ್ ಏನ್ ಮಾಡ್ತಾರಲ್ಲ ಮೂವಿ, ಆ ತರ ಅನ್ನಿಸ್ತು. ನಾನು ಸಿಕ್ಕಾಪಟ್ಟೆ ಕೇರಳ ಮೂವಿಗಳು, ಈ ಮಲಯಾಳಂ ಮೂವಿಗಳು ಕೂಡ ನೋಡ್ತೀನಿ. ಆ ತರ ಒಂದು ಮಲಯಾಳಂ ಒಂದು ಸಿಂಪಲ್ ಮೂವಿ ಅನ್ನಿಸ್ತು. ಏನೋ ಎಕ್ಸ್ಟ್ರಾರ್ಡಿನರಿ ವರ್ಕು ಇಲ್ಲಿ ಮಾಡ್ಯಾರೆ ಅಂತ ಅನಿಸ್ತಿಲ್ಲ. ಫಸ್ಟ್ ಹಾಫ್ ತುಂಬಾ ಲ್ಯಾಗಿ ಆಗಿದೆ, ಎಳೆದಿದ್ದಾರೆ. ಕಾಮಿಡಿ ಮಂಗಳೂರು ಉಡುಪಿ ಬೆಲ್ಟ್ ಅವ್ರಿಗೆ ಅರ್ಥ ಆಗ್ಬೋದೇ ವಿನಃ ನಮ್ಮ ಮೈಸೂರು, ಮಂಡ್ಯ, ಶಿವಮೊಗ್ಗ, ಬೆಂಗಳೂರು ಈ ಬೆಲ್ಟ್ ಅವ್ರಿಗೆ ಅರ್ಥ ಆಗಲ್ಲ. ಆದ್ರೂ ಕೂಡ ತುಂಬಾ ಜನರಿಕ್ ಕಾಮಿಡಿ ಅನ್ಸುತ್ತೆ. ಏನ್ ಚಿಕ್ಕ ಚಿಕ್ಕದಕ್ಕೂ ಇಷ್ಟೊಂದು ಜನ ನಗ್ತವ್ರೆ, ಇದನ್ನೇ ಏನಪ್ಪಾ ದೊಡ್ಡ ಕಾಮಿಡಿ ತರ ಹೇಳ್ತಾವ್ರಲ್ಲ ಅಂತ ಕೂಡ ಅನ್ಸುತ್ತೆ. ಚಿಕ್ಕ ಪುಟ್ಟಕ್ಕೂ ಸತೀಶ ಅನ್ನೋದಾಗ್ಲಿ ಕ್ಯಾರೆಕ್ಟರ್ ಆಗ್ಲಿ, ಬಾಬಾ ಬಾಮೈದ ಅನ್ನೋ ಕ್ಯಾರೆಕ್ಟರ್ ಆಗ್ಲಿ ತುಂಬಾ ಎಳೆದಿದ್ದಾರೆ. ಬೇಡ ಆಗಿದ್ರು ಆ ಬಾವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಫುಲ್ ಮೂವಿಲಿ ಇರುತ್ತೆ. ಸುಮ್ಮನೆ ಎಳೆದು ತೋರಿಸ್ಯಾರೆ ಅಂತ ನನಗನ್ನಿಸ್ತು. ಸ್ವಾಮೀಜಿ ಕ್ಯಾರೆಕ್ಟರ್ ಓಕೆ, ರಾಜ್ಬಿ ಶೆಟ್ಟಿ ಅವರು ಓಕೆ ಚೆನ್ನಾಗಿ ಮಾಡಿದ್ದಾರೆ. ನನ್ಗೇನ್ ಅನ್ನಿಸ್ತು ಅಂದ್ರೆ ಫಸ್ಟ್ ಹಾಫ್ ಎಲ್ಲ ಮೂವಿಲಿ ಏನಾಗುತ್ತೆ, ಫಸ್ಟ್ ಹಾಫು ಚೆನ್ನಾಗಿತ್ತಪ್ಪ, ಸೆಕೆಂಡ್ ಹಾಫ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತೀವಿ. ಆದ್ರೆ ಈ ಮೂವಿಲಿ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಅಂತ ಅನ್ಸ್ತು. ಒನ್ ಟೈಮ್ ವಾಚ್ ಮಾಡಕ್ಕೆ ಚೆನ್ನಾಗಿತ್ತು ಮೂವಿ ಅಂತ. ಅದೇ ರೀತಿ ಫಸ್ಟ್ ಹಾಫ್ ತರನೇ ಸೆಕೆಂಡ್ ಹಾಫ್ ಕೂಡ ಇದ್ರೆ ಡಬ್ಬಾ ಮೂವಿ ಇದು ಅಂತ ಹೇಳ್ತೀನಿ. ಇದು ನನಗೆ ಅನ್ಸಿದ್ದು. ಜೊತೆಗೆ ಹಾಡುಗಳು ಅಂತಂದ್ರೆ ಒಂದೇ ಹಾಡಿರೋದು. ಹೀರೋ ಬೇರೆ ಕನ್ನಡ ಮೂವಿ ತರ ಅಲ್ಲ, ಒಬ್ಬ ಹೀರೋ 100 ಜನ ಕೊಡದ 1000 ಜನ ಕೊಡದ ಹೊಡೆದೊಳಗೆ ಬೀಳ್ಸ ಆ ತರ ಆಗಲ್ಲ. ಹೀರೋಗೂ ಒದೇ ಬಿಡುತ್ತೆ. ಅದು ನನ್ಗೊಂದು ಇಷ್ಟ ಆಯ್ತು. ಹೀರೋ ನಮ್ಮ ತರನೇ ಒಬ್ಬ ಕಾಮನ್ ಮ್ಯಾನ್ ಆಗಿ ತೋರಿಸಿದ್ದಾರೆ, ಅದು ಒಂದು ಖುಷಿ ವಿಷಯ. ಜೊತೆಗೆ ಎಂಟರ್ಟೈನ್ಮೆಂಟ್ ಆಗಿ ಮೂವಿ ನೋಡ್ಬೋದು. ಫಸ್ಟ್ ಹಾಫ್ ಅಂತೂ ತುಂಬಾ ಲ್ಯಾಗಿ ಆಗಿದೆ. ಅದು ಯಾಕಷ್ಟು ಲ್ಯಾಗ್ ಮಾಡಿದ್ರು, ಕಾಮಿಡಿ ಎಲ್ಲ ಪಂಚೇ ಇಲ್ಲ. ಪಂಚ್ ಇಲ್ದರ ಕಾಮಿಡಿಗಳಿಗೆ ಜನ ನಗ್ತಾರೆ, ಥಿಯೇಟರ್ಲು ಎದ್ದು ಬಿದ್ದೆಲ್ಲ ನಗ್ತಾರಪ್ಪ. ನನಗಂತೂ ನಗು ಬರಿಲ್ಲ ಎಷ್ಟೋ ವಿಷಯಕ್ಕೆ, ಅದೇನೋ ಗೊತ್ತಿಲ್ಲ. ನಾವು ಈ ಕಡೆ ನಮ್ಮ ಬೆಲ್ಟ್ ಮೂವಿಗಳೆಲ್ಲ ಮಂಡ್ಯ ಬೆಲ್ಟ್ ಇರ್ಬೋದು, ಬೆಂಗಳೂರು ಸೈಡ್ ಇರ್ಬೋದು, ಅಥವಾ ಹಾಸನ್ ಸೈಡ್ ಕಾಮಿಡಿ ಇರುತ್ತಲ್ಲ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ತರ ಇರಲ್ಲ, ಅದಕ್ಕೆ ನಂಗೆ ಅನ್ಸೋ ಏನು ಗೊತ್ತಿಲ್ಲ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ತರನೇ ಇದ್ರೆ ಸ್ವಲ್ಪ ಡಬ್ಬಾ ಅಂತ ಕೂಡ ಅನ್ಸುತ್ತೆ. ಸ್ವಲ್ಪ ಕಾಂತಾರ ಮೂವಿದು ರೆಫರೆನ್ಸ್ಗಳು ಸಿಕ್ತು ಮಧ್ಯ ನಂಗೆ. ಯಾವಾಗ ಹೀರೋ ಹೊಡಿತಾ ಇರ್ತಾರೆ, ಅದು ದೆವ್ವ ಬಂದಿತ್ತು ಅವಂಗೆಲ್ಲ ಹೊಡಿಯೋದು, ಅದೆಲ್ಲ ಸೀನ್ಗಳಲ್ಲಿ ಕಾಂತಾರ ತರ ಏನಾದ್ರು ಮಾಡ್ಬಿಟ್ಟು ಅವರ ಕಾಂತಾರ ತರ ಎಫೆಕ್ಟ್ ಕೂಡ ಅನ್ನಿಸ್ತು ನನಗೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಕೂಡ ಮಾಡಿ. ಎಲ್ಲರೂ ಥಿಯೇಟರ್ ನೋಡ್ತವ್ರೆ, ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕ್ತವ್ರೆ. ಆ ಕಾರಣಕ್ಕೋಸ್ಕರ ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿದ್ದೆ. ಅಷ್ಟೊಂದು ಏನಕ್ಕೆ ಚೆನ್ನಾಗಿಲ್ಲ, ಮೀಡಿಯಂ ಅಂತ ಹೇಳ್ಬೋದು ಇದನ್ನ. ಎಲ್ಲರೂ ಅಂದ್ರೆ ಟಿಕೆಟ್ ಕೂಡ ಸಿಗ್ತಾ ಇಲ್ಲ ಬಿಡಿ, ಎಲ್ಲಾ ಥಿಯೇಟರ್ ಕೂಡ ಬುಕ್ ಆಗಿ ಹೋಗಿದೆ. ಶನಿವಾರ ಬೆಳಿಗ್ಗೆ 10:10ವರೆಗೆ, ಶನಿವಾರ ರಜಾ ನಮ್ಗೆ, ಅಂದ್ರೂ 10:10ವರೆಗೆ ಎದ್ದುಬಿಟ್ಟು ಹೋಗಿ ನೋಡಿದ್ದಾಯ್ತು. ನಾನು ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಗಿ ನೋಡಿದ್ವಿ. ಜೊತೆಗೆ ಬಾಬಾ ಬಾಮೈದ ಅನ್ನೋ ಒಂದು ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿತ್ತು, 1 ಸಲ 2 ಸಲ ತೋರಿಸು, ಅದನ್ನೇ ಅವರು ಕುಡಿಯೋದನ್ನೇ ತುಂಬಾ ವಿಪರೀತವಾಗಿ ತೋರಿಸ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ಕ್ಯಾರೆಕ್ಟರ್ಗಳು, ನೆಕ್ಸ್ಟ್ ಏನಾಗುತ್ತೆ, ಈ ಕತೆ ಯಾವ ತರ ಎಂಡ್ ಆಗುತ್ತೆ ಅನ್ನೋದು ಪ್ರಿಡಿಕ್ಟಬಲ್ ಆಗ್ಬಿಡುತ್ತೆ. ಏನಾಗುತ್ತೆ ಅಂತ ನಾವು ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಆ ತರ ಇರಬಾರ್ದಿತ್ತು, ಸ್ವಲ್ಪ ಮಟ್ಟಕ್ಕೆ ಚೇಂಜ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರೋದು. ಹೀರೋದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಹೀರೋ ನಟನೆ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಅವರು ಡ್ಯಾನ್ಸ್ಗೂ ಕೂಡ ಎಫರ್ಟ್ಸ್ ಹಾಕಿದ್ದಾರೆ. ಹಾಗೂ ನಾನು ನೋಡಿದಾಗೆ ಫೈಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ, ಹೀರೋ ಹೊಡೆದ್ರು ಕೂಡ ಒದೆ ಬೀಳುತ್ತೆ. ಕನ್ನಡ ಇಂಡಸ್ಟ್ರಿಲಿ ಹೀರೋಗೆ ಹೊಡೆದ್ರೆ ಒದೆನೆ ಬೀಳಲ್ಲ, 100-200 ಜನ ಮಿನಿಮಮ್ ಹೊಡಿಲೇಬೇಕು ಹೀರೋನ. ಆ ತರ ಹೀರೋನ ತೋರಿಸಿಲ್ಲ, ಅದೊಂದು ಸ್ವಲ್ಪ ಖುಷಿ ವಿಷಯ. ಹಾಗೂ ಒಂದು ಕೇರಳ ಸ್ಟೈಲ್ ಮೂವಿ ಅಂತ ಅನ್ನಿಸ್ತು. ಒಂಥರ ಮಲಯಾಳಂ ಅಲ್ಲಿ ಇದೇ ತರ ಮೂವಿಗಳನ್ನ ಸುಮಾರು ನೋಡಿದೀನಿ. ಅಂದ್ರೆ ಅವರ ನೇಚರ್ನ ತೋರಿಸೋದಾಗ್ಲಿ, ಕಮ್ಮಿ ಬಜೆಟ್ ಅಲ್ಲಿ ಸಿಂಪಲ್ ಆಗಿ ಮಾಡೋ ಮೂವಿ ಆಗ್ಲಿ, ಇದು ಕೂಡ ಆ ತರದೇ ಒಂದು ಮೂವಿ ಅಂತ ಹೇಳ್ಬೇಕು. ಒಳ್ಳೆ ಚೆನ್ನಾಗಿ ಅಡ್ವರ್ಟೈಸ್ ಮಾಡಿ ಸೆಕೆಂಡ್ ಹಾಫ್ ನ ಬಿಲ್ಡ್ ಮಾಡಿ, ಸ್ಟೋರಿ ಒಂಥರ ಬಿಲ್ಡ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೋರಿಗೂ ಸ್ವಲ್ಪ ಮಹತ್ವ ಕೊಟ್ಟಿರೋ ಕನ್ನಡ ಮೂವಿ, ಒನ್ ಆಫ್ ದ ಕನ್ನಡ ಮೂವಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರೋದ್ರಲ್ಲಿ ಇದು ಒಂದು ಕೂಡ. ಈ ತರ ಪ್ರಯತ್ನಗಳು ಕರ್ನಾಟಕದಲ್ಲಿ ಆಗ್ಲಿ, ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ಈ ತರ ಮೂವಿಗಳು ಅತಿ ಹೆಚ್ಚಾಗಿ ಮುಂದೆ ಬರ್ಲಿ ಅಂತ ಭಾವಿಸ್ತಾ, ನೆಕ್ಸ್ಟ್ ಹೊಸ ರಿವ್ಯೂ ಕೂಡ ನಾನು ಮಾಡ್ತೀನಿ. ಯಾವುದೇ ಹೊಸ ಮೂವಿ ನೋಡಿದ್ರು ಕೂಡ ನಿಮ್ಗೆ ರಿವ್ಯೂ ನಾನು ತಗೊಂಡ್ಬರ್ತೀನಿ. ನನಗನ್ಸಿದ್ದು ಔಟ್ ಆಫ್ 10 ಕೊಡಬೇಕು ಅಂತಂದ್ರೆ ಒಂದು 7 ಸ್ಕೋರ್ ನ ಇದು ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ನಿಲ್ಲಿಸ್ತೀನಿ ಸ್ನೇಹಿತರೆ.